ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಪುರಿ ಉಸ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಪುರಿ ತೊಗೋಬೇಕು. ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ನನಗೆ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ನಾನು ತೊಗೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟು ಒಗ್ಗರಣೆಗೆ ಬೇಕಾಗಿರುವಂತಹದ್ದು ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು. ನೀವು ಮೆಣಸಿನ್ಕಾಯಿ ಸಣ್ಣದಾಗಿ ಆದರೂ ಕಟ್ ಮಾಡಿ ಇಟ್ಕೋಬೋದು. ನಾನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟು ಟೊಮೊಟೊ ತೊಗೊಳ್ಳಿ. ಟೊಮೊಟೊ ನಾನು ದೊಡ್ಡ ಸೈಜ್ ಒಂದು ತೊಗೊಂಡಿದ್ದೀನಿ. ನೆಕ್ಸ್ಟು ಈರುಳ್ಳಿ 2 ಸೈಜು ಚಿಕ್ಕ ಸೈಜ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಳ್ಳಿ. ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಸಾಸಿವೆ ಹಾಕ್ಕೊಂಡಾದ್ಮೇಲೆ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ನಾನು ಎಲ್ಲ ಒಗ್ಗರಣೆಗೂ ಅದನ್ನ ಆ್ಯಡ್ ಮಾಡ್ಕೊತೀನಿ. ಕೆಲವೊಬ್ಬರು ಮಾಡ್ಕೊಳ್ಳೋದಿಲ್ಲ, ಸೊ ಅದ್ರ ಅವಶ್ಯಕತೆ ಏನಿರಲ್ಲ. ಸೊ ನನಗೆ ಅಭ್ಯಾಸ ಆಗಿದೆ ಅದು ಜೀರಿಗೆ ಹಾಕ್ಕೊಂಡು, ಸೊ ಹಂಗಾಗಿ ನಾನು ಹಾಕ್ಕೊಳ್ತೀನಿ ಅಷ್ಟೇ. ನೆಕ್ಸ್ಟ್ ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು 30 ಸೆಕೆಂಡ್ಸು ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿ ಫ್ರೈ ಮಾಡ್ಕೊಂಡಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಮಾಡಿ. ಅದನ್ನು ತುಂಬ ಉರಿಯಲ್ಲಿ ಇಟ್ಕೋಬೇಡಿ, ಸಿಮ್ಮಲ್ಲೇ ಇಟ್ಕೊಂಡು ಅದನ್ನು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪುರಿ ಉಸ್ಲಿ ಅಂತನಾದರೂ ಕರಿಬೋದು, ಮತ್ತು ಪುರಿ ಉಪ್ಪಿಟ್ಟು ಅಂತನಾದರೂ ಕರೀತಾರೆ, ಮತ್ತು ಪುರಿ ಒಗ್ಗರಣೆ ಅಂತ ಕರೀತಾರೆ. ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ನಾನು ಪುರಿ ಉಸ್ಲಿ ಅಂತ ಕರಿತೀನಿ ಅಷ್ಟೇ. ನೆಕ್ಸ್ಟು ಟೊಮೊಟೊ ಸಾಫ್ಟಾಗಿ ಆದಮೇಲೆ ಪುರಿ ಎಲ್ಲ ನೀವು ತೊಳೆದು ಇಟ್ಕೋಬೇಕು. ಅದು ಯಾವಾಗ ಫಸ್ಟ್ಗೆ ತೊಳೆದಿಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ನೆಂದೋಗ್ಬಿಡುತ್ತೆ ತುಂಬ. ಅದು ನೀವು ಪುರಿ ಕಲಿಸುವಾಗ ಅದು ಕೈಗೂ ಕೂಡ ಸಿಗೋದಿಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಈ ಥರ ನೀವು ಟೊಮೊಟೊ ಎಲ್ಲ ಒಗ್ಗರಣೆ ಹಾಕ್ಕೊಂಡಾದ್ಮೇಲೆ ಸಿಮ್ಮಲ್ಲಿ ಇಟ್ಬಿಡಿ. ಸಿಮ್ಮಲ್ಲಿ ಇಟ್ಕೊಂಡಾದ್ಮೇಲೆ ಪುರಿನ ನೀಟಾಗಿ ತೊಳೆದಿಟ್ಕೊಳ್ಳಿ 1-2 ಸಲ. ಅದಾದಮೇಲೆ ಎಲ್ಲ ಫ್ರೈ ಆಗಿರುತ್ತೆ. ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಎಲ್ಲ ಆದಮೇಲೆ ನೀವು ಪುರಿನ ಹಾಕ್ಕೊಳ್ಳಿ. ಅದಕ್ಕೆ ಈ ಥರ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೋಬೇಕು. ಸ್ಟವ್ ನೀವು ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಇರುತ್ತೆ. ನಿಮಗೇನಾದರೂ ಕಲರ್ ಏನಾದ್ರು ಜಾಸ್ತಿ ಬೇಕಂದರೆ ಅರಿಶಿನ ಪುಡಿ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಮೆಣಸಿನ್ಕಾಯಿ ಬದಲು ನೀವು ಖಾರ ಪುಡಿ ಆದರೂ ಹಾಕ್ಕೊಳ್ಬೋದು, ಬಟ್ ಅದು ಚೆನ್ನಾಗಿರಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಮೆಣಸಿನ್ಕಾಯಿನೇ ಬೆಟರು. ಸೊ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಬರುತ್ತೆ. ಹಾಗೆ ಫುಲ್ ವಿಡಿಯೋ ವಾಚ್ ಮಾಡಿ, ಸ್ಕಿಪ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಓಕೆನಾ? ತುಂಬ ಥ್ಯಾಂಕ್ಸ್.